ಕನ್ಯಾ ರಾಶಿ ಜನರೇ ನಮಸ್ಕಾರ. ಈ ವಿಡಿಯೋ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿರೋದು ಗೂಗಲ್ ಸರ್ಚ್ ಅಲ್ಲ, ಇದು ಬುಧನ ಸೂಕ್ಷ್ಮ ಲೆಕ್ಕಾಚಾರ. ಯಾಕೆಂದರೆ ಕನ್ಯಾ ರಾಶಿಯ ಅಧಿಪತಿ ಬುಧ ಇವತ್ತು ನಿಮ್ಮ ಡಿಟೇಲಿಂಗ್ ಪವರ್ಗೆ ಬೆಲೆ ಕಟ್ತಾ ಇದ್ದಾರೆ. ಮುಂದಿನ 60 ಗಂಟೆಯಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಡ್ತಾನೆ. ಆ ವ್ಯಕ್ತಿ ನಿಮ್ಮನ್ನು ಪರಿಪೂರ್ಣವಾದ ಶಿಸ್ತು ಮತ್ತು ಅನಾಲಿಟಿಕಲ್ ಸ್ಕಿಲ್ ಮೂಲಕ ಶ್ರೀಮಂತರನ್ನಾಗಿ ಮಾಡ್ತಾರೆ. ಆದರೆ ಆ ವ್ಯಕ್ತಿ ನಿಮ್ಮ ಬಾಸ್ ಥರ ಕಾಣಲ್ಲ. ಬಹುಶಃ ನಿಮ್ಮ ಕೆಳಗೆ ಕೆಲಸ ಮಾಡುವ ಇಂಟರ್ನ್ ಆಗಿರ್ಬೋದು. ಬಹುಶಃ ನೀವು ತಿದ್ದಿದ ಫೈಲ್ ನೋಡಿ ಇಂಪ್ರೆಸ್ ಆದ ಕ್ಲೈಂಟ್ ಆಗಿರ್ಬೋದು. ಬಹುಶಃ 3 ವರ್ಷ ಹಿಂದೆ ನೀವು ರಿಜೆಕ್ಟ್ ಮಾಡಿದ ರೆಸ್ಯೂಮ್ ಕಳಿಸಿದ ವ್ಯಕ್ತಿ ಆಗಿರ್ಬೋದು. ಕನ್ಯಾ ಅಂದರೆ ಭೂಮಿಯ ರಾಶಿ. ನೀವು ಡಿಟೇಲ್ ರಾಕ್ಷಸರು. ಎಕ್ಸೆಲ್, ವರ್ಡ್, PPT, ಟ್ಯಾಲಿ, GST ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್. ಆದರೆ ಕಳೆದ 10 ತಿಂಗಳಿಂದ ಏನಾಗ್ತಾ ಇದೆ, ನಿಮ್ಮ ಕೆಲಸಕ್ಕೆ ಮನ್ನಣೆ ಇಲ್ಲ ಅಲ್ವಾ? ಎಷ್ಟು ಚೆನ್ನಾಗಿ ಮಾಡಿದರೂ ಯಾರೂ ನೋಡಲ್ಲ. ಸಂಬಳ ಜಾಸ್ತಿ ಆಗಲ್ಲ, ಪ್ರಮೋಷನ್ ಬರಲ್ಲ. ಮನೆಯಲ್ಲಿ ತುಂಬ ಯೋಚನೆ ಮಾಡ್ತೀಯಾ ಅಂತ ಬೈತಾ ಇರ್ತಾರೆ. ರಾತ್ರಿ ಮಲಗಿದ್ರು ಮೈಂಡಲ್ಲಿ ಟು ಡು ಲಿಸ್ಟ್ ಓಡುತ್ತೆ, ಏನು ಮಾಡಬೇಕು ಅಂತ. ಹೊಟ್ಟೆ ಸಮಸ್ಯೆ, ಸ್ಕಿನ್ ಅಲರ್ಜಿ, ಆ್ಯಸಿಡಿಟಿ ಬಂದಿದೆ. ಕಳೆದ 6 ದಿನದಲ್ಲಿ 3 ಸಿಗ್ನಲ್ ಬಂದಿದೆ. ಮೊದಲನೇದು ಹಸಿರು ಮತ್ತು ಕಂದು ಬಣ್ಣ ಪದೇ ಪದೇ ಕಾಣಿಸ್ತು. ಫೈಲ್ ಕವರ್, ಗಿಡ, ನೋಟ್ಬುಕ್, ಆಫೀಸ್ ವಾಲ್ ಎಲ್ಲಾದರೂ. ಎರಡನೆಯದು ಲೆಕ್ಕ ತಪ್ಪು, ಬಿಲ್ಲಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯಿತು. ಯಾರೋ 10 ಪೈಸೆ ಜಾಸ್ತಿ ಕೊಟ್ಟರು ಅಥವಾ ಕಡಿಮೆ ಕೊಟ್ಟರು, ನೀವು ಕರೆಕ್ಟ್ ಮಾಡಿದಿರಿ. ಮೂರನೆಯದು ಆರೋಗ್ಯ ಸಂಬಂಧಿ ಮಾತು. ಡಾಕ್ಟರ್, ಮೆಡಿಷನ್, ಡಯಟ್, ಯೋಗ, ಜಿಮ್ ಬಗ್ಗೆ ಚರ್ಚೆ ಕೇಳಿಸು ಅಥವಾ ಯಾರಾದರೂ ಆರೋಗ್ಯ ನೋಡೋದು ಅಂತ ಹೇಳಿದರು. ಬುಧನ ಲೆಕ್ಕಿಗರು ಎಷ್ಟು ಜನ ಇದ್ದೀರಾ ನೋಡೋಣ. ಕನ್ಯಾ ರಾಶಿ ನಾನು ಅಂತ ಕಮೆಂಟ್ ಮಾಡಿ. ಇವತ್ತು ನಾನು ಹೇಳೋ ಭವಿಷ್ಯ ಇದೆ. ಜುಲೈ 17ರಿಂದ 23ರ ಒಳಗೆ ನಿಮ್ಮ ಒಂದು ತಿದ್ದುವ ಲಕ್ಷ್ಯದ ಬೆಲೆ ಬರುತ್ತೆ. ನೀವು ಎಕ್ಸೆಲಲ್ಲಿ ಫಾರ್ಮುಲಾ ಸರಿ ಮಾಡ್ತೀರಾ, PPT ಅಲೈಟ್ ಮಾಡ್ತೀರಾ, ಕಂಟೆಂಟ್ ಪ್ರೂಫ್ ರೀಡ್ ಮಾಡ್ತೀರಾ, ಅಕೌಂಟ್ಸ್ ಟ್ಯಾಲಿ ಮಾಡ್ತೀರಾ. 2018, 19, 20ರಲ್ಲಿ ಯಾರಿಗೋ ಉಚಿತವಾಗಿ ಡೇಟಾ ಎಂಟ್ರಿ ರೆಸ್ಯೂಮ್ ಮಾಡಿಕೊಡ್ರಿ, ಪ್ರೆಸೆಂಟೇಷನ್ ಡಿಸೈಡ್ ಮಾಡಿದರೆ ಆ ಕರ್ಮ ಇಂದು ಮಾಸಿಕ ಸಂಬಳ ರೂಪದಲ್ಲಿ ವಾಪಸ್ ಬರುತ್ತೆ. ಆದರೆ ದೊಡ್ಡ ಅಮೌಂಟಲ್ಲಿ ಈಗ 3 ಸಿಗ್ನಲ್ ಡಿಕೋಡ್ ಮಾಡೋಣ. ಸಿಗ್ನಲ್ 1, ಪೇಪರ್ ವರ್ಕ್. ಇವತ್ತು ಇದ್ದಕ್ಕಿದ್ದಂತೆ ಹಳೆಯ ಬಿಲ್, ಇನ್ವಾಯ್ಸ್, ಸರ್ಟಿಫಿಕೇಟ್ ಫಾರ್ಮ್ ಕೈಗೆ ಸಿಗ್ತಾ ಅಥವಾ ಯಾರಾದರೂ ಒಂದು ಫಾರ್ಮ್ ಫಿಲ್ ಮಾಡಿಕೊಡಿ ಅಂದ್ರೆ ಬುಧ. ಪೇಪರ್ ಡಾಕ್ಯುಮೆಂಟ್ ಲಾರ್ಡ್. ಪೇಪರ್ ಇರೋ ಕಡೆ ಹಣ ಇರುತ್ತೆ. ಸಿಗ್ನಲ್ 2, ಸಾಕು ಪ್ರಾಣಿ, ಹಸು, ನಾಯಿ, ಬೆಕ್ಕು, ಗಿಳಿ, ಪಕ್ಷಿ ಕನಸಲ್ಲಿ ಬಂತ ಅಥವಾ ರಸ್ತೆಯಲ್ಲಿ ಅಡ್ಡ ಬಂತ ಅಥವಾ ಯಾರಾದರೂ ಪೆಟ್ ಬಗ್ಗೆ ಮಾತಾಡ್ತಾ ಇದ್ದಾರಾ. ಕನ್ಯಾ ರಾಶಿ 6ನೇ ಮನೆ, ಸಾಕು ಪ್ರಾಣಿ ಮತ್ತು ಸೇವೆಯ ಮನೆ. ಅಲ್ಲೇ ನಿಮ್ಮ ಧನಯೋಗ. ಸಿಗ್ನಲ್ 3, ಸಂಖ್ಯೆ 5, 14, 23, 32, 41 ಇವು ಪದೇ ಪದೇ ಕಾಣಿಸಿದರೆ ಪೇಜ್ ನಂಬರ್, ಸೀಟ್ ನಂಬರ್ ಎಲ್ಲಿ ಹೋದರೂ ಕೂಡ ಬುಧನ ಸಂಖ್ಯೆ 5ನೇ ಮನೆ ಅಲ್ಲ, ಬುಧ 6ನೇ ರಾಶಿ. 6 ಅಂದರೆ ಸೇವೆ, ಆರೋಗ್ಯ, ದಿನನಿತ್ಯ ಕೆಲಸ. ಇನ್ನು ಏನು ಮಾಡಬೇಕು? ಇವತ್ತು ರಾತ್ರಿ 8 ಗಂಟೆಗೆ ಹಸಿರು ಬಣ್ಣದ ನೋಟ್ಬುಕ್ ತಗೊಳ್ಳಿ. ಮೊದಲ ಪುಟದಲ್ಲಿ ನಿಮ್ಮ 5 ಸ್ಕಿಲ್ ಬರೀರಿ. ಎಕ್ಸೆಲ್, ಟ್ಯಾಲಿ, ಕಂಟೆಂಟ್ ರೈಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಡೇಟಾ ಅನಾಲಿಸಿಸ್. ಏನಾದರೂ ಕೆಳಗೆ ಓಂ ರಾಮ್ ಭ್ರೀಂ ರೌ ಸಹ ಬುಧಾಯ ನಮಃ ಅಂತ 14 ಸಲ ಬರೀರಿ. ಯಾಕೆ 14? ಇವತ್ತು ನಿಮ್ಮ ಲ್ಯಾಪ್ಟಾಪ್ ಬ್ಯಾಗಲ್ಲಿ ಇದಾದ ಮೇಲೆ ನಿಮ್ಮ ಜಿಮೇಲಲ್ಲಿ ಸೆಂಟ್ ಫೋಲ್ಡರ್ ಓಪನ್ ಮಾಡಿ. 2021ರಲ್ಲಿ ಯಾರಿಗೆ ಕೆಲಸ ಫ್ರೀ ಮಾಡಿಕೊಟ್ಟಿದ್ರಿ ಅವರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಮುಂದಿನ 5 ದಿನ ಯಾರಾದರೂ ಎಕ್ಸೆಲಲ್ಲಿ ಬೇಕು ರಿಸ್ಯೂಮ್ ಮಾಡ್ಕೊತೀರಾ, GST ಫೈಲ್ ಮಾಡ್ತೀರಾ ಅಂತ ಕೇಳಿದರೆ ಉಚಿತ ಮಾಡಬೇಡಿ, ರೇಟ್ ಕಾರ್ಡ್ ಕಳಿಸಿ. ಯಾಕೆಂದರೆ ಬುಧ ಈಗ ನಿಮ್ಮ ಸಮಯಕ್ಕೆ ಬಿಲ್ಲನ್ನು ಮಾಡ್ತಿದ್ದಾನೆ. 5 ರೂಪಾಯಿ ಹಸಿರು ಹೆಸರು ಕಾಳು ಅಥವಾ ತುಳಸಿ ಗಿಡ ದಾನ ಮಾಡಿ. ಏನು ಮಾಡಬಾರ್ದು? ಮೊದಲೇದು ಓವರ್ ಥಿಂಕಿಂಗ್. ಇವತ್ತು ನಾಳೆ ಸಣ್ಣ ತಪ್ಪಿಗೆ ನಿಮ್ಮನ್ನು ನೀವು ಬೈದ್ಕೊಳ್ಬೇಡಿ. ಬುಧ ನೆಗೆಟಿವ್ ಥಿಂಕಿಂಗ್ ಇಷ್ಟಪಡಲ್ಲ. ಎರಡನೆಯದು ಆರೋಗ್ಯ, ನಿರ್ಲಕ್ಷ್ಯ. ಹೊಟ್ಟೆ ನೋವು ಬಂದರೆ ಮಾತ್ರ ಮಾತ್ರೆ ಹಾಕಿ ಡಾಕ್ಟರ್ ನೋಡಿ. ಆರೋಗ್ಯ ಸರಿ ಇದ್ದರೆ ಮಾತ್ರ ಹಣ ಮಾಡೋಕ್ಕೆ ಆಗುತ್ತೆ. ಮೂರನೆಯದು ಫೈಲ್ ಡಿಲೀಟ್. ಜುಲೈ 24ರವರೆಗೆ ಯಾವುದೇ ಎಕ್ಸೆಲ್, ವರ್ಡ್, PDF ಡಿಲೀಟ್ ಮಾಡಬೇಡಿ. ಹಳೆಯ ಫೈಲಲ್ಲಿ ಚಿನ್ನ ಇದೆ. ಕಳೆದ ವರ್ಷ ಪುಣೆಯ ಒಬ್ಬ ಕನ್ಯಾ ರಾಶಿ ಹುಡುಗಿ 31 ವರ್ಷ, ಅವಳಿಗೆ ಅಕೌಂಟೆಂಟ್ ಕೆಲಸ ಹೋಗಿದ್ದು. ನಾನು ಹೇಳಿದೆ ಬುಧ ಬಲ ಮಾಡಿ ಲಿಂಕ್ಡ್ಇನ್ನಲ್ಲಿ ನಾನು GST ಎಕ್ಸ್ಪರ್ಟ್ ಅಂತ ಪೋಸ್ಟ್ ಹಾಕಿ ಅಂತ. 9ನೇ ದಿನಕ್ಕೆ ಕೆನಡಾ ಕ್ಲೈಂಟ್ ಮೆಸೇಜ್ ಮಾಡಿದೆ, ತಿಂಗಳಿಗೆ $2,000 ಕೊಡ್ತೀವಿ, ರಿಮೋಟ್ ಅಕೌಂಟ್ ಕೊಡ್ತೀರಾ ಅಂತ.
ಈ 3 ಕ್ಲೈಂಟ್ ಇದ್ದಾರೆ, ತಿಂಗಳಿಗೆ 5 ಲಕ್ಷ ಕೊಡ್ತಾ ಇದ್ದಾರೆ. ನೋಡಿದ್ರೆ ಬುಧ ಹೇಗೆ ಎಕ್ಸೆಲ್ ಶೀಟ್ನ ಚೆಕ್ ಮಾಡ್ತಾನೆ ಅಂತ. ಆದ್ದರಿಂದ ಕನ್ಯಾ ರಾಶಿಯವರೇ, ಇವತ್ತು ನಿಮ್ಮ ಅಪ್ವರ್ಕ್, ಫೈವರ್, ನೌಕರಿ ಲಾಕ್ಡೌನ್ ಅಪ್ಡೇಟ್ ಮಾಡಿ. ಓಲ್ಡ್ ಕ್ಲೈಂಟ್ಸ್ ಫೋಲ್ಡರ್ ಓಪನ್ ಮಾಡಿ 2020 ಕ್ಲೈಂಟ್ಗೆ ಹಾಯ್ ಹೇಳಿ, ಹೇಗಿದ್ದೀರಾ ಅಂತ ನೀವು ಒಂದು ಮೇಲ್ ಮಾಡಿ. ಇವತ್ತು ಸಂಜೆ ಯಾರಾದರೂ ಹಸಿರು ಶರ್ಟ್ ಹಾಕ್ಕೊಂಡು ನಿಮ್ಮ ಎದುರಿಗೆ ಬಂದಿದ್ದಾರೆ ಅಂದರೆ ಅದು ನಿಮಗೆ ಲಕ್ ಅಂತಲೇ ಅರ್ಥ. ಎಲ್ಲರೂ ಕೂಡ ಕಮೆಂಟಲ್ಲಿ ಓಂ ಬುಧಾಯ ನಮಃ ಅಂತ ಬರೀರಿ, ಹರ ಹರ ಮಹಾದೇವ್ ಅಂತ ಕೂಡ ಬರೀ. ಯಾಕೆಂದರೆ ಬುಧಚಂದ್ರನ ಮಗ ಚಂದ್ರ ಮಹಾದೇವನ ತಲೆಯ ಮೇಲೆ. ಈ ವಿಡಿಯೋವನ್ನು ನಿಮ್ಮ ಕನ್ಯಾ ರಾಶಿಯ ಅಕೌಂಟೆಂಟ್, ಎಡಿಟರ್, ರೈಟರ್, ಅನಾಲಿಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರ ಕ್ಯಾಲ್ಕುಲೇಷನಲ್ಲಿ ಲಕ್ಷ ಬರಲಿ, ನೆನಪಿರಲಿ, ಬುಧ ಲೆಕ್ಕ ಹಾಕ್ತಾನೆ, ಕೊಟ್ಟರೆ ಪೈ ಲೆಕ್ಕ ಹಾಕಿ ಕೊಡ್ತಾನೆ. ಇವತ್ತು ನಿಮ್ಮ ಇನ್ವಾಯ್ಸ್ ಜನ್ರೇಟ್ ಆಗುವ ದಿನ. ಪೇಮೆಂಟ್ ರೆಡಿ ಆಗಿರಲಿ. ನಮಸ್ಕಾರ.